ಇನ್ನು ಅಪ್ಪನ ಪರ ನಿಂತ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ತಂದೆ ಪರವಾಗಿ ನಿಂತಿದ್ದಾರೆ. ವಿರೋಧದವರಿಂದ ರಾಜಕೀಯ ಪಿತೂರಿ ನಡೆದಿದೆ. ರೈತರ ಬಗ್ಗೆ ತಂದೆಗೆ ಕಮಿಟ್ಮೆಂಟ್ ಇದೆ. ಇದೆಲ್ಲ ವಿರೋಧ ಪಕ್ಷದವರ ಕೆಲಸ. ಅಪ್ಪನ ಪರ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿರೋದು. ನಮ್ಮ ತಂದೆಯವರಿಗೆ ರೈತರ ಬಗ್ಗೆ ಸಾಕಷ್ಟು ಕಮಿಟ್ಮೆಂಟ್ ಇದೆ, ಅವರಿಗೆ ಕಾಳಜಿ ಇದೆ. ಆದ್ರೆ ವಿರೋಧ ಪಕ್ಷಗಳು ಆ ಒಂದು ಇಮೇಜ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾವೆ ಅಂತ. ಸಾಲ ಮನ್ನಾ ಮಾಡೋಕೆ ಸರ್ಕಾರದ ಖಜಾನೆ ತುಂಬಿಲ್ಲ ಅಂತ ಕೂಡ ಹೇಳಿರೋದು. ಜೊತೆಗೆ 42,000 ಕೋಟಿ ಸಾಲ ಮನ್ನಾ ಮಾಡೋದು ಜೋಕಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ರೈತರ ಸಾಲ ಮನ್ನಾ ಮಾಡೋಕೆ ಚರ್ಚೆಗಳು ಆಗ್ತಾ ಇದೆ ಅಂತ ನಿಖಿಲ್ ಹೇಳಿರೋದು. ಆ ಮೂಲಕ ತಂದೆಯ ಪರವಾಗಿ ಈಗ ಪುತ್ರ ನಿಖಿಲ್ ಅವರು ನಿಂತಿದ್ದಾರೆ. ನಿಜವಾದ ರೈತರು ಸುವರ್ಣಸೌಧದ ಗೇಟ್ ಅನ್ನ ಮುರಿಯೋದಿಲ್ಲ, ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ತಂದೆಯವರ ಹೇಳಿಕೆಯನ್ನೇ. ನಿಜವಾದ ರೈತರು ಗೂಂಡಾಗಿರಿ ಮಾಡಲ್ಲ. ಅದೇ ರೀತಿಯಾಗಿ ತಂದೆಯಂತೆಯೇ ಈಗ ಮಗ ನಿಖಿಲ್ ಅವರು ಕೂಡ ಮಾತನಾಡ್ತಿದ್ದಾರೆ. ತಂದೆಯವರು ತುಂಬ ಅಪ್ಸೆಟ್ ಆಗಿದ್ರು. ಆಮೇಲೆ ನಾವು ಇವತ್ತು ಸರ್ಕಾರ ನಡೆಸ್ತಾ ಇರೋರು, ನಮ್ಮ ಕೈನಲ್ಲಿ ಇಂಟೆಲಿಜೆನ್ಸ್ ಇದೆ, ಮತ್ತೊಂದು ಇನ್ನೊಂದು ಎಲ್ಲ ಕಡೆಯಿಂದನೂ ನಾವು ವಿಷಯಗಳನ್ನ ತಿಳ್ಕೊತೀವಿ. ಇವತ್ತು ನಿಜ ಹೇಳಬೇಕು ಅಂದರೆ ನೆನ್ನೆ ನಡೆದಂಥ ಘಟನೆ ಏನಿದೆ ನಿಜವಾಗ್ಲೂ ಮನಸ್ಸಿಗೆ ನೋವಾಗುತ್ತೆ. ರೀಸನ್ ಏನಂದರೆ ಇವತ್ತು ನಾವು ರೈತರುಗಳ ಮಕ್ಕಳಾಗಿ ಹುಟ್ಟಿದ್ದೀವಿ, ನಮಗೊಂದು ಕಮಿಟ್ಮೆಂಟ್ ಇದೆ ರೈತರುಗಳ ಮೇಲೆ. ಇವತ್ತು ರೈತರುಗಳು ಗೂಂಡಾಗಳಲ್ಲ. ಈ ಗೂಂಡಾ ವರ್ತನೆ ರೈತರುಗಳು ಮಾಡೋದಿಲ್ಲ. ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಯಾಕೆಂದರೆ ಅವರು ಪಾಪದವರು. ನೀವು ಬಂದ್ಬಿಟ್ಟು ವಿಧಾನಸೌಧ ಗೇಟ್ ಹೊಡಿತೀರಾ, ಮತ್ತೊಂದು ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಸುಮ್ಮನೆ ಕೈ ಕಟ್ಟಾಕೊಂಡು ಸುಮ್ಮನೆ ಕೂರೋಕ್ಕಾಗತ್ತಾ? ನೋಡಿ, ಇದು ವಿರೋಧ ಪಕ್ಷದವ್ರು ಮಾಡ್ತಾ ಇರೋವಂಥ ಒಂದು ಷಡ್ಯಂತ್ರ ಅಷ್ಟೇ ಇದು. ಅಂದರೆ ಆ್ಯಸ್ ಎ ಆಪೋಸಿಷನ್ ಅವ್ರು ಏನು ಮಾಡಬೇಕು, ಇವತ್ತು ನಮ್ಮ ತಂದೆಯವ್ರನ್ನ ಕುಗ್ಸೋದಕ್ಕೆ, ಅವ್ರ ಇಮೇಜ್ ಡೌನ್ ಮಾಡಲಿದ್ದಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ನಮಗೊಂದು ಜವಾಬ್ದಾರಿ ಇದೆ. ಎಲ್ಲಿ ಮಲಗಿದ್ರಿ, ಎಲ್ಲಿ ಇದ್ರಿ ಅನ್ನೋದಕ್ಕೆ ಎಷ್ಟೋ ಸಲ ಎಲ್ಲಿ ಮಲಗಿದ್ರಿ ಅಂತ ಬಾಯಿ ತಪ್ಪು ಬಂದಿರ್ಬೋದು. ಅದನ್ನು ನೀವು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಮಾಡ್ತೀರಾ ಅಂದರೆ ಅದು ನೀವು ಯೋಚನೆ ಮಾಡ್ತಾ ಇರೋ ರೀತಿ ಅಷ್ಟೇ. ದಯವಿಟ್ಟು ಈ ಥರ ಆ ಹೆಣ್ಮಗಳಿಗೆ ಮತ್ತೆ ನಾನು ಹೇಳ್ತೀನಿ, ನೋಡಮ್ಮ, ದಯವಿಟ್ಟು ನಾನು ಕೇಳೋದು ಇಷ್ಟೇ, ಎಲ್ಲಿ ಇದ್ರಿ ಅನ್ನೋದಕ್ಕೆ ಎಲ್ಲಿ ಮಲಗಿದ್ರಿ ಅಂತ ಹೇಳಿದ್ರು ಮತ್ತೊಂದು ಇನ್ನೊಂದು ಅದನ್ನು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಮಾಡುವಂಥ ಒಂದು ನೆಸೆಸಿಟಿ ಇಲ್ಲ. ತಂದೆಯವರು ತುಂಬ. ಇನ್ನು ರೈತ ಮಹಿಳೆ ಬಗ್ಗೆ ಸಿಎಂ ಎಚ್ಡಿಕೆ ಹಗುರ ಮಾತು. ಚಾಮರಾಜನಗರದಲ್ಲಿ ರೈತರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸಿಎಂ ಕುಡಿದ ಮತ್ತಿನಲ್ಲಿ ಮಾತನಾಡ್ತಿರಬಹುದು ಅನ್ನೋದಾಗಿ ವ್ಯಂಗ್ಯವಾಗಿ ಅದನ್ನ ತೋರಿಸಿದ್ದಾರೆ. ಸಿಎಂಗೆ ಮದ್ಯದ ಖಾಲಿ ಬಾಟ್ಲಿ ಪೋಸ್ಟ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಮಹಿಳೆಯರ ಚಪ್ಪಲಿಗಳನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ, ನೀವು ಅಲ್ಲಿ ನೋಡಬಹುದು. ಅದೇ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ರೈತರ ಪ್ರತಿಭಟನೆ ಆಗಿದೆ. ಈ ರೀತಿಯಾಗಿ ಅವರಿಗೆ ಮದ್ಯದ ಬಾಟ್ಲಿ ಮತ್ತು ಹೆಣ್ಣು ಮಕ್ಕಳ ಒಂದು ಪಾದರಕ್ಷೆಯನ್ನ ಈ ರೀತಿಯಾಗಿ ಬಾಕ್ಸ್ಗೆ ತುಂಬಿಸಿ ಕಳಿಸಲಾಗ್ತಿದೆ. ತುಂಬಸಕ್ಕಾಗಲ್ಲ. ತಿರ್ಗಾ ಎಷ್ಟೊಂದು ತುಂಬ